UGC ಇವತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಇತ್ತು. ಅಂದ್ರೆ ಡಿವಿಷನ್ ಬೆಂಚ್ ಅಲ್ಲಿ CJI ಬೆಂಚ್ ಅಲ್ಲಿ ಇವತ್ತು ಕೇಸ್ ಇತ್ತು. ಆ ಮ್ಯಾಟರ್ ರೀಚ್ ಆಗಿಲ್ಲ ಇವತ್ತು. ನಾಳೆ 63rd ಕೇಸ್ ನಂಬರ್ ಇದೆ. ನಾಳೆ 100% ಆರ್ಡರ್ ಬರುತ್ತೆ. UGC ಪರವಾಗಿ ನಮಗೆ ಗೊತ್ತಿರೋ ಪ್ರಕಾರ ಅಂದ್ರೆ ಮೊನ್ನೆ ಎಲ್ಲ ಏರಿಂಗ್ ಎಲ್ಲ ನೋಡಿದಾಗ UGC ಪರವಾಗಿ ಆರ್ಡರ್ ಬರುತ್ತೆ. ಆರ್ಡರ್ ಬಂದು ಕೂಡಲೇ ನಾಳೆ ವಿತಿನ್ ವಾರದಲ್ಲಿ UGC ಕ್ವಾಲಿಫೈಡ್ ಆಗಿರೋರ್ನ PhD ನೆಟ್ ಸ್ಲೆಟ್ ಆಗಿರೋರ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟು 430 ಫಸ್ಟ್ ಗ್ರೇಡ್ ಕಾಲೇಜಸ್ ಅಲ್ಲಿ ಇವತ್ತು ಲೆಕ್ಚರರ್ ಇಲ್ದಿರಾ ಸ್ಟೂಡೆಂಟ್ಸ್ ಎಲ್ಲರೂ ರೋಡ್ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು ನೀವೇ ಅಪೀಲ್ ಹೋಗಿರೋದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು. ನೀವು ಈಗಾಗಲೇ ಆ ಕೇಸ್ನ ವಿತ್ಡ್ರಾ ಮಾಡಿಕೊಂಡು UGC ಪರವಾಗಿ UGC ಕ್ವಾಲಿಫೈಡ್ ಆಗಿರೋರು ನೆಟ್ ಸ್ಲೆಟ್ ಮತ್ತೆ PhD ಹೋಲ್ಡರ್ಸ್ನ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಕಾಲೇಜಿಗೆ ಕಳ್ಸಿಕೊಡ್ಬೇಕಾಯ್ತು ನೀವು. ಆದ್ರೆ ನೀವು ಮಾಡಿರೋ ಒಂದು ತಪ್ಪಿಂದ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ರೋಡ್ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು. ನಾಳೆ ಜಡ್ಜ್ಮೆಂಟ್ ಬಂದ ಕೂಡಲೇ ವಿತಿನ್ ಎ ವೀಕ್ ಅಲ್ಲಿ UGC ಪರವಾಗಿ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಕಾಲೇಜಿಗೆ ಕಳ್ಸಿಕೊಟ್ಟಿಲ್ಲ ಅಂದ್ರೆ 1 ವಾರ ನಿಮಗೆ ಟೈಮ್ ಕೊಡ್ತೀವಿ. ಇಲ್ಲ ಅಂತಂದ್ರೆ ನಿಮ್ಮನ್ನ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ನೀವು ರಾಜೀನಾಮೆಗೆ ನಾವು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತೀವಿ. ಈವನ್ ಚಿಂತಾಮಣಿಲೂ ನಾವು ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ನಾವು ನಿಮ್ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಅವಕಾಶ ಮಾಡ್ಕೊಡ್ತೀರಾ ವಿತಿನ್ ಎ ವೀಕ್ ಅಲ್ಲಿ 1 ವಾರದಲ್ಲಿ ನೀವೇನಾದ್ರೂ UGC ಪರವಾಗಿ ಕ್ವಾಲಿಫೈಡ್ ನೆಟ್ PhD ಮತ್ತೆ ಕೆಸೆಟ್ ಪಾಸ್ ಆಗಿರೋ ಪರವಾಗಿ ನೀವೇನಾದ್ರೂ ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಆದಷ್ಟು ಬೇಗ ನಾವು ಪ್ರತಿಭಟನೆ ಮಾಡ್ತೀವಿ. ಇದು ನಾವು ಮನವಿ ಎಲ್ಲ ಆರ್ಡರ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿ